ನೋಡಿದ್ರೆ ಹಿಂಗ್ ಕೊಲೆ ಆಗೈತೆ ಅಂತ ಹೇಳೋರು. ಚೆನ್ನಾಗೇ ಇದ್ರು, ಏನಿಲ್ಲ. ಅವ್ರು ನಮ್ಮ ಮನೆಗ್ ಬತ್ತಿದ, ಅವನು ಮದುವೆ ಮಾಡ್ಕೊಂಡು ಹುಡುಗ ಅವನು ನಮ್ಮ ಮನೆಗ್ ಬತ್ತಿದ. ದಿನ ಓಡಾಡ್ಕೊಂಡು ಚೆನ್ನಾಗೇ ಇದ್ರು ಇಬ್ರು. ಇದ್ದಕ್ಕಿದ್ದಂಗೆ ನೋಡೋರೆ ಹಿಂಗ್ ಮಾಡ್ಬಿಟ್ಟವ್ರೆ. ಹಿಂಗ್ ಮಾಡಿದ್ರೆ ಹೆಂಗೆ ಹೇಳಿ? ನಮ್ಮ ಹತ್ರ ಏನು ಹೇಳ್ಕತಿದ್ದಿಲ್ಲ. ಒಟ್ನಲ್ಲಿ ಅವಳು ಚೆನ್ನಾಗೇ ಇದ್ಲು ಪಾಪ, ಒಳ್ಳೆ ಹುಡುಗಿ. ಅವಳು ನನ್ನ ಜೊತೆಲೆ ಬೆಳ್ದಿದ್ದು, ನಾನು ಅವಳು ಒಂದೇ ಏಜ್. ಅವ್ರಿಬ್ರು ನೋಡಿದ್ರೆ ಹಿಂಗ್ ಸಾಯಿಸ್ಬಿಟ್ಟವ್ರೆ ಬೆಳಿಗ್ಗೆ. ಅವ್ರ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಯ್ತಿದ್ಲು ಡೈಲಿ. ನಮ್ಮ ಅಕ್ಕ ಮಾಡ್ತಿದ್ಲು, ಅಲ್ಲೇ ಹೋಯ್ತಿದ್ದವಳು ಕೆಲ್ಸಕ್ಕೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನಿಲ್ಲ, ಚೆನ್ನಾಗೇ ಇದ್ಲು, ಎಲ್ರ ಜೊತೆ ಚೆನ್ನಾಗೇ ಇದ್ಲು. ದಿನ ಅಲ್ಲೂ ಹೋಯ್ತಿದ್ಲು, ಇಲ್ಲೂ ಬತ್ತಿದ್ಲು. ಏನಿಕ್ ಮಾಡೋರೆ ಅನ್ನೋದೇ ಗೊತ್ತಿಲ್ಲ. ಈ ಇವ್ನ್ ಬಾರ್ ಅಂಗಡಿಲಿ ಕ್ಯಾಶಿಯರ್ ಆಗಿ ಏನೋ ಕೆಲಸ ಮಾಡ್ತಿದ್ವಿ. ಅವನು ಜಗಳ ಒಂದ್ಸಲ ಏನೋ ಜಗಳ ಆಡಿರ್ತಾರೆ. ಅದು ಮನೆಯವರೆಲ್ಲ ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡಿ ಸರಿ ಮಾಡಿದ್ರು. ಇವಾಗ ಏನು ಅಂತದ್ದು ಏನೋ ಒಳಗಡೆನೆ ಸೇರ್ಕೊಂಡು ಮಾಡ್ಬಿಟ್ಟವ್ರೆ. ರಾತ್ರಿ 1-2ವರೆಗೆ ಏನೋ ಮಾಡ್ಬಿಟ್ಟು ಅಂತ ಸ್ಟೇಷನ್ ಅಲ್ಲಿ ಏನೋ ಕಳ್ಸಿದೀವಿ ಅಂತ ಹೇಳಿದ್ರು. ನಮ್ಮ ಮನೆಯವರೆಲ್ಲ ಹೋಗೋರು ಸ್ಟೇಷನ್ ನೋಡೋದು. ಇವರು SSLC ಏನೋ ಮಾಡಿದ್ರು, ಒಟ್ನಲ್ಲಿ ಅಷ್ಟು ಗೊತ್ತಿಲ್ಲ. ಅಲ್ಲಿ ಮಾಡೋರು ಅರೇಂಜ್ ಮ್ಯಾರೇಜ್. ಫ್ಯಾಮಿಲಿನೇ ನೋಡಿ ಮಾಡಿದ್ದು, ನಮ್ಮ ಅತ್ತೆಯವರೇ ನೋಡಿ ಮಾಡಿದ್ದು. ನೋಡಿದ್ರೆ ಹಿಂಗಾಗೈತೆ. ಇಲ್ಲ, ಹುಡುಗಿ ಬಂದು ಅಮೃತ ಬಡಾವಣೆ. ಇವರು ಇದೆ ಕೆಸರು, ಹಳೆ ಕೆಸರು. ನಮ್ಗೆ ಬೆಳಗ್ಗೆ ಗೊತ್ತಾಗಿದ್ದು, ರಾತ್ರಿನೇ ಆಗಿರೋ. ರಾತ್ರಿ ಹೆಚ್ಚು ಕಡಿಮೆ 1-1:30-2 ಅಷ್ಟೊಳಗಡೆ ಏನು ಮಾಡೋರು ಇವರು. ಅವ್ರ ಅಪ್ಪ ಅಮ್ಮ, ಅವ್ರು ನಮ್ಮ ಅತ್ತೆ ಮಕ್ಕಳು, ಅವರು ಹೇಳ್ತೀವಿ ಅಷ್ಟೇ. ಮಕ್ಳು ಏನೂ ಇಲ್ಲ ಸರ್. ಇವಾಗ ರೀಸೆಂಟ್ ಆಗಲ್ವ ಮದುವೆ, 1-2 ವರ್ಷ ಏನೋ ಆಗಿರ್ಬೇಕು ಮದುವೆ ಆಗಿ ಅಷ್ಟೇ. ಚೆನ್ನಾಗಿದ್ರು, ಒಟ್ನಲ್ಲಿ ಏನು ತೊಂದರೆ ಇಲ್ಲ. ಒಟ್ನಲ್ಲಿ ಚೆನ್ನಾಗಿದ್ರು. ನೋಡೋರಿಗೆ ಎಲ್ಲ ಒಳಗಡೆ ಏನೇನು ಇರ್ತೋ ಯಾರಿಗ್ ಗೊತ್ತು. ಮೇಲೆ ನೋಡಕ್ ಚೆನ್ನಾಗಿರ್ತಾರೆ. ಒಟ್ನಲ್ಲಿ ಹುಡುಗಿ ಏನು ಅಂತದೇನು ಇದಿಲ್ಲ. ಹುಡುಗಿ ಒಳ್ಳೆ ಹುಡುಗಿನೇ. ಒಟ್ನಲ್ಲಿ ಹುಡುಗನೇ ಹೇಳ್ಬೇಕಂದ್ರೆ ಸರಿ ಇಲ್ಲ, ಹುಡುಗನೇ ಸರಿ ಇಲ್ಲ. ಇನ್ನೇನು ಎಣ್ಣೆ ಹೊಡಿಯೋದು ಇಲ್ಲ, ಹುಡುಗರ ಜೊತೆ ಸೇರ್ಕೊಂಡು ಯಾರನ್ನ ಏನು ಮಾಡ್ತಿದ್ನು ಬಂದು. ಇವಾಗ ಮನೇಲಿ ಎಣ್ಣೆ ಹೊಡಿತಿದ್ದ. ಒಟ್ನಲ್ಲಿ ಎಲ್ಲ ಗೊತ್ತಿರೋದೇ ಅದು. ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟು ಎಣ್ಣೆ ಹೊಡಿತಿದ್ದ. ಏನು ಮಾಡೋದು, ಸಾಯಿಸ್ಬಿಟ್ಟವ್ರೆ. ನನ್ನ ಹೆಸರು ಮಂಜು ಅಂತ. ಮದುವೆ ಆಗಿರೋರು 3 ಜನ. ಯಾರು ಮದುವೆ ಆಗಿರೋದಾ? 2 ಗಂಡು 1 ಹೆಣ್ಣು. ಇಲ್ಲ, ಅವ್ರಿಬ್ರಿಗೂ ಮದುವೆ ಆಗಿಲ್ಲ. ಯಾರು ಇವರು? ನಮ್ಮ ಮತ್ತೆ ಇವ್ರು ತೀರೋಗರಲ್ಲ, ಅವರ ತಂಗಿ ಒಬ್ಳು ಇರ್ಬೇಕಷ್ಟೇ, ನೇರಿಲ್ಲ. ನನ್ನ ಮಕ್ಕಳು 5 ಮಕ್ಕಳು ಸಾಕಿದ್ದೀನಪ್ಪ. ನನ್ನ ಗಂಡ ಇಲ್ಲ, ನನ್ನ ಗಂಡ ಇದ್ರೆ ಎಷ್ಟಾಗುತ್ತೋ ಏನಾಯ್ತದೋ ಗೊತ್ತಿಲ್ವಲ್ಲಪ್ಪ. ನನ್ನ ಗಂಡ ಇಲ್ಲ, ನನ್ನ ಗಂಡನ ಸತ್ತ 10 ವರ್ಷ ಆಯ್ತು. ನನ್ನ ಗಂಡನೇ ಇಲ್ಲ. ನನ್ನ ಮಗಳು ಫೋನೇ ಮಾಡಲ್ಲ. ಅವಳು ಒಂದೇನು ಬೆಳಿಗ್ಗೆ ಮಾಡಿ ಮಾತಾಡಿದ್ಲು, ಏನೋ ಕಿವಿಗೆ ಹೋದೆ ಅಮ್ಮ ಮಾಚಿ ಕೊಡಾರಮ್ಮ ಅಂತ ಹೇಳ್ತಾರೆ. ನನಗೆ 1 ವಾರ ತಗೊಳ್ಳ ನನಗೆ ಮಾಚಿ ಕೊಡಂತ ಹೇಳಿದೀನಿ ಅಮ್ಮ. ಇದಕ್ಕೆ ಜಗಳ ಮಾಡ್ಕೊಂಡು ಈ ತರ ರಾತ್ರಿ ಮಾಡಿದ್ರೆ ಸಾಯಿಸಿರೋದು ಅವಳೇ ಸಾಯಿಸಿದ್ದು, ಅವನೇ ಸಾಯಿಸಿರೋದು. ಚಿನ್ನಕ್ಕೆ ನಾನೇ ಹಾಕಿದ್ದು, ಇವನೇನೋ ಮಾಡಿಬಿಟ್ಬಿಟ್ಲ. ನಾನಿನ್ನ ಮಗಳು ಚೆನ್ನಾಗಿರ್ಬೋದು ಮಕ್ಕಳು ಹಂಗಂತ ನಾನೇ ಕಿವಿಗೆ 2 ವಾಲ್ ಜದ ಹಾಕಿದ್ದೆ ಜಿಮ್ಮಕ್ಕೆ ಓಳೆ. ಅದು ಒಂದು ಹೊಡೆದು ಇಲ್ಲಿ ಇವ್ರ ಮನೇಲಿ ಹೊಡೆದು ಬಿಸಾಕ್ಬಿಟ್ರು. ಅದು ಅವ್ರ ಅಮ್ಮ ಎತ್ಕೊಂಡಲ್ಲ ಏನೋ ಗೊತ್ತಿಲ್ಲ. ಅದು ಒಂದೈತೆ ಒಂದಿಲ್ಲ. ಅದು 1 ವರ್ಷ 2 ತಿಂಗಳಿಂದ ಕೇಳ್ತಾ ಇದ್ದಾಳೆ. ನಾವು ಕೇಳ್ತಾ ಇದ್ದೀನಿ. ಅದು ಒಂದು ಉಂಗುರ ಕೊಟ್ಟಿದ್ದೀವಿ,
ದುಡ್ಡು ಕೊಟ್ಟಿದ್ದೀವಿ, ಒಂದು ಲಕ್ಷ ಕೊಟ್ಟಿದ್ದೀವಿ ಈ ತರ. ಇಲ್ಲ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವ್ನು ಪಕ್ಕದಲ್ಲಿ ಮಲಿಕಲ್ಲ ಅಂತ ಅವ್ನಿಗೆ ಮಾತು, ಅದೇ ಮಾತೆ. ಪಕ್ಕದಲ್ಲಿ ಮಲಿಕಲ್ಲ ಓಡ್ತಾಳೆ ಮುದ್ದಿ ಜಗಳ ಮಾಡ್ತಾಳೆ, ಹೊಡಿತಾಳೆ ಅಂತ ಅವನಿಗೆ ಈ ಮಾತು. ಕೆಲ್ಸಕ್ಕೆ 3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ, ಕಲ್ಸಿಲ್ಲ. ನಾವು ಹೋಗ್ಬೇಡ ಅಂತ ಹೇಳುದು, ಕಲ್ಸಿಲ್ಲ. ಆಮೇಲೆ ಇವಳು ನಾನು ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಅಂತ ಇವಳು ಆಟ ಮಾಡಿದ್ಲು. ಆಮೇಲೆ ಸರಿ ಆಯ್ತಪ್ಪ ಕಲ್ಸ್ಕೊಡ್ತೀನಿ ಅಂತ ಇವಳೇ ಕಲ್ಸಿದ. ಈ ಮುಂಡ ಮಾಡ ಸೋಳ ಮಾಡ ಕಲ್ಸಿದ. ಈ ಸೋಳನೇ ಹೇಳಿದ್ಲು ಅವ್ರ ತಾಯಿ, ಆಯ್ತು ಕಲ್ಸ್ಬಿಡ್ತೀನಿ ಅಂತ. ಸಂಪಾದನೆ 5,000 ಸಾವಿರ ಕೊಟ್ಟವಳೆ ತಿಂಗಳಿಗೆ 5,000 ಸಾವಿರ ಕೊಟ್ಕೊಂಡು ಅವ್ಳು ಅವ್ರ ಅಂತಲೇ ಇವ್ರು ತಿಂದಿಲ್ಲ, ಇವ್ರನ್ನ ಅವ್ರು ತಿಂದವ್ರೆ. ಸೋಳ ಮಕ್ಕಳಿಗೆ ಈ ತರ ಮಾಡ್ಬಿಟ್ಟು ನೆನ್ನೆ ಬೆಳಗಿನ ಫೋನ್ ಮಾಡಿ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ರೆ ರಾತ್ರಿ ಈ ತರ ಮನೇಲಿ ಯಾರು ಅವಂಗ ಗಂಡ ಅಂತ ಇಬ್ರು ಅವ್ರ ತಾಯಿ, ಅವ್ ಮುದ್ಕ ಬಿದ್ದಿದ್ದಾನಲ್ಲ, ಇವತ್ತು ನಾಳೆ ಸಾಯ್ತೀನಿ ಅಂತ ಅವನು ಅಷ್ಟೇ. ರಾತ್ರಿ ಮಾಡಿದ್ದು 12 ಗಂಟೆಗೆ ಕುಡಿತಾ ಇರ್ತಾನಂತೆ. ಓ ನಾನೇ ಸಾಕಿದಪ್ಪ, ನಾನೇ ಸಾಕಿದ್ದು. ಓಚೆ ಒಂದು 5-6 ತಿಂಗಳಿಂದ ಮದುವೆ ಮಾಡಿದ್ದವ್ರು ಅಜ್ಜಿ ಕುಪ್ಪಮ್ಮ ಅಂತ. ಒಂದೂವರೆ ವರ್ಷ ಆಯ್ತಾ? 1 ವರ್ಷ ಆಯಿತು. 1 ವರ್ಷ ಆದಮೇಲೆ ಇಲ್ಲಿಗೆ ಬಂದರು. ಅವಳಿಗೆ ಜಾಸ್ತಿ ಪ್ರೀತಿ ಅಜ್ಜಿ ಮನೆಯಲ್ಲೇ. ಅವಾಗವಾಗ ಇಲ್ಲೂ ಬರೋಳು, ಅಲ್ಲೂ ಇರೋಳು, ಹಬ್ಬಕ್ಕೆಲ್ಲ ಬರೋಳು ಹೋಗೋಳು. ಡ್ಯೂಟಿ ಮಾಡ್ತಾ ಇದ್ಲು ಅವಳು ಬಟ್ಟೆ ಅಂಗಡಿಲಿ. ಡ್ಯೂಟಿ ಮಾಡ್ಕೊಂಡ್ಬಂದ್ಮೇಲೆ ಮದುವೆ ಆದಮೇಲೆ ಸ್ವಲ್ಪ ದಿನ ಮಾಡಲಿಲ್ಲ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ಲು. ಈಗ ಡ್ಯೂಟಿ ಮಾಡ್ಕೊಂಡು ಇಲ್ಲೂ ಬಂದು ಅಲ್ಲೋಗಿ ಎಲ್ಲ ಇದ್ದು, ಎಲ್ಲರ ಜೊತೆಲೂ ಸೋಷಿಯಲ್ ಆಗಿದ್ದು. ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಬಟ್ ಈ ಥರ ಆಗೋದಂತ ಏನೋ ಗೊತ್ತಿಲ್ಲ. ಅವ್ರ ಹಸ್ಬೆಂಡು ಚೆನ್ನಾಗಿ ಗೊತ್ತು ನಮಗೆ, ಇಲ್ಲೇ ಅವ್ರು ಬಾರಲ್ಲಿ ಕೆಲಸ ಮಾಡೋದು. ಮೊನ್ನೆ ತಾನೇ ಮಾತಾಡ್ತೆ, ಏನು ಸರ್ ಚೆನ್ನಾಗಿದ್ದಾರೆ, ಹಿಂಗೆ ಆಗ್ಬಿಟ್ಟಿದ್ದೀರಲ್ಲ ಅಂತ. ಹೆಂಗೊಳ್ಳೆ ಪುಷ್ಪ ಹುಡುಗಿ ಚೆನ್ನಾಗಿದ್ದಾಳ ಅಂತ ಹಂಗೆ ಮೊನ್ನೆನೂ ಕೇಳಿದೆ. ಹೋಗೋಣ, ಏನು ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಮೊನ್ನೆ ರಾತ್ರಿ. ಬಟ್ ಇವತ್ತು ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಫೋನ್ ಮಾಡಿದ್ರು ಈಗ ಒಂದು 1 ಅವರಿಂದ ಫೋನ್ ಮಾಡಿದ್ರು. ಹಂಗಾಗಿ ನಾನು ಒಂದು ಸ್ನೇಹಿತರಿಗೆಲ್ಲ ವಿಷಯ ತಿಳಿಸ್ತಾ ಈ ಥರ ಆಗಿದೆ. ಮಹೇಶ್ ಅಂತ, ಎದುರುಗಡೆ ಮನೆ. ಇಲ್ಲೇ ಅಮೃತ ಬಡಾವಣೆಯಲ್ಲಿ ಮನೆ ಇರೋದು, ಅವ್ರ ಕ್ವಾರ್ಟರ್ಸ್ ಮನೆ. ಅವ್ರ ತಾಯಿ, ಅವ್ರ ಅಜ್ಜಿ, ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಒಂದೇ ಕಡೆ ಇರೋದು, ಒಂದೇ ಮನೇಲಿ ಇರೋದು. ನಂಬರ್ 24ರಲ್ಲಿ 1.5 ವರ್ಷ ಆಯ್ತು ಅವ್ರ ಮದುವೆ ಆಗಿ. ಇಲ್ಲೇ ಪ್ಯಾರಡೈಸ್ ಛತ್ರದಲ್ಲೇ 1 ಲಕ್ಷ ರೂಪಾಯಿ ವರದಕ್ಷಿಣೆನೂ ಕೊಟ್ಟು, ಆ ಹುಡುಗನಿಗೆ ಉಂಗ್ರ ಗಿಂಗ್ರ ಎಲ್ಲ ಕೊಟ್ಟು, ಎಂಗೇಜ್ಮೆಂಟು ಬೀಗ್ರೂಟ ಎಲ್ಲ ಜೋರಾಗೆ ಮಾಡಿಕೊಟ್ರು ಪಾಪ ಅವರು. ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ. ಬಟ್ಟೆ ಅಂಗಡಿಗೆ ಮದುವೆ ಹಾಕಿಂತ ಮುಂಚೆನೂ ಹೋಯ್ತಿದ್ಲು. ಮದುವೆ ಆದ್ಮೇಲೂ ಒಂದು 6 ತಿಂಗಳು ಕಳಿಸ್ಲಿಲ್ಲ. ಅವಳಿಗೆ ಮನೇಲಿ ಕೂತ್ಕೊಳ್ಳೋಕ್ಕೆ ಬೇಜಾರು, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳ್ತಿದ್ಲು. ಇವರು ಕಳ್ಸಲ್ಲ ಅಂತ ಹಠ ಮಾಡ್ತಿದ್ರು. ಆಮೇಲೆ ಅವ್ರ ತಾಯಿ ಮನೆಗೆ ಬಂದಿದ್ಲು, ಅಲ್ಲಿನೂ ಹೇಳಿ ಸರ್ ಆಯಿತು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಕಳಿಸಿ, ಅವಳು ದುಡ್ಕೊಬಂದು ಮನೆ ಕೊಡ್ತಿದ್ಲು. ಇವ್ರು ಅನ್ನ ಏನು ತಿಂತಿರ್ಲಿಲ್ಲ ಅವಳು. ಅವಳನ್ನು ದುಡ್ಡು ಅವಳದ್ದು ಏನು ಕೊಡಬೇಕು ಖರ್ಚು ಮನೆಗೆ ಕೊಟ್ಬಿಡ್ತಿದ್ಲು. ಮತ್ತು ಆ ಹುಡುಗಿ ತುಂಬ ಸೋಷಿಯಲ್ ಆಗಿ ಎಲ್ಲರ ಜೊತೆಲೂ ಕ್ಲೌಸಾಗಿ ಮಾತಾಡ್ಕೊಂಡಿರೋದು. ಕೆಟ್ಟ ಬುದ್ಧಿ ಯಾವ ಹ್ಯಾಬಿಟು ಇಲ್ಲ ಅವಳಿಗೆ, ಕೆಟ್ಟ ಬುದ್ಧಿನೂ ಇಲ್ಲ. ಇವಾಗ ಏನಾಯ್ತು ಅಂತ ಗೊತ್ತಿಲ್ಲ. ನೆನ್ನೆ ಅವರ ಅಜ್ಜಿ ಮನೆ ಕೆಲಸ ಮಾಡಿ ಅವಳಿಗೆ ಓಲೆ ಜುಮ್ಕಿ ಕೊಡಿಸಿದ್ರು. ಆ ಓಲೆ ಜುಮ್ಕಿನ ಒಂದಿನ ಹಾಕೊಂಡಿತ್ತಂತೆ ಹುಡುಗಿ. ಎಲ್ಲೋ ಕರೆದ್ರಂತೆ ಅವರು ಯಾವುದೋ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ. ಇವಳು ಬರಲ್ಲ, ನನ್ನ ಕೆಲಸದಲ್ಲಿ ರಜೆ ಕೊಡಲ್ಲ ಅಂದಿದ್ದಕ್ಕೆ ಅವ್ರ ಗಂಡ ಹೊಡೆದು ಅದನ್ನು ಮುರಿದಾಕ್ಬಿಟ್ಟು ಎಲ್ಲ ಹಾಳಾಗ್ಬಿಡ್ತು ಅದು. ಆ ಮಾತಿಗೆ ನೆನ್ನೆ ಅವ್ರ ಅಜ್ಜಿ ಜೊತೆಲಿ ಇವರು ಕೇಳ್ತಾನೆ ಇದ್ರು, ತೆಗೆದುಕೊಡಪ್ಪ, ಒಂದಿನೂ ಹಾಕೊಂಡಿಲ್ವಲ್ಲ ಹುಡುಗಿ ಓಲೆನ, ಆ ಹುಡುಗಿಗೆ ಈಸ್ಕೊಡು, ನಾನು ಮನೆ ಕೆಲಸ ಮಾಡಿ ಹಾಕ್ಕೊಟ್ಟು ತೆಗೆದುಕೊಟ್ಟಿರೋದು, ನೀವೇನು ತೆಗೆದುಕೊಟ್ಟಿಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಾನೆ ಇದ್ರು. ಹೇಳಿದ್ರು ಇವರು ತಗೊಟ್ಟಿರ್ಲಿಲ್ಲ. ಆ ಮಾತಿಗೆ ನೆನ್ನೆ ದಿನ ಅವ್ರ ಅಜ್ಜಿ ಜೊತೆಲಿ ಸ್ವಲ್ಪ ಫೋನಲ್ಲಿ ಮಾತಾಡಿ ಹೇಳ್ತಿದ್ರು. ಅವ್ರ ಅಜ್ಜಿ ಬೈದ್ರು, ನಮಗೆ ಹುಡುಗಿಗೆ ಓಲೆ ಕೊಡ್ಸಪ್ಪ, ನಾನು ಕಷ್ಟಪಟ್ಟು ನಾವು ಒಂದು ಸಾಯೋದ್ರಲ್ಲಿ ಒಂದಿನ ಹಾಕಿರೋದನ್ನ ನೋಡಬೇಕು, ನೀವೇನು ಕೊಡಿಸಿಲ್ವಲ್ಲ, ಈ ಥರ ಮಾಡ್ತಿರಲ್ಲ ಅಂತ ಅಂದ್ಬಿಟ್ಟು ನಾವು ಎಷ್ಟು ಅಂತ ಕೇಳ್ಕೊಂಡು ಹೋಗವ ಅಂತ. ಆ ಮಾತಿಗೆ ಸ್ವಲ್ಪ ಮಾತು ಬೆಳಗ್ಗೆ ಇಷ್ಟೊತ್ತಲ್ಲಿ ಆಯಿತು. ಆದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಬೆಳಗ್ಗೆ ಅವ್ರ ಅಜ್ಜಿ ಬಂದ್ಬಿಟ್ಟಿದ್ರು, ನಮಗೂ ಹೇಳಿರ್ಲಿಲ್ಲ. ಆಮೇಲೆ ನಮ್ಮ ಮಗ ಫೋನ್ ಮಾಡಿ ನಮಗೆ ಹೇಳಿದ್ಮೇಲೆ ನಾವು ಇಲ್ಲಿ ಬಂದ್ವಿ. ನಮಗೆ ಒಳಗಡೆ ನೋಡಕ್ ಕೊಡ್ತಾ ಇಲ್ಲ, ಬಿಟ್ಟಿಲ್ಲ ಒಳಗಡೆ. ಅವಾಗವಾಗ ಅವಳೇನು ಹೇಳ್ಕತಿರ್ಲಿಲ್ಲ. ಅವಳು ಅವ್ರ ಮನೇಲಿ ಅವ್ರ ಜೊತೆಲಿ ಏನೇ ಜಗಳ ಆದ್ರೂ ಅವಳೇ ಸಾಲ ಮಾಡ್ಕೊಬಿಡೋಳು. ಮನೆ ತನಕ ತರ್ತಿರ್ಲಿಲ್ಲ ಯಾವ ಜಗಳನು.
ಕೇಳಿದ್ರು ಏನೂ ಇಲ್ಲ. ಅದೆಲ್ಲ ಮಾಮೂಲಿ ಬಿಡಿ ಆಂಟಿ ಮನೇಲಿ ಇದ್ದಿದ್ದೆ. ನಾವು ಕೇಳಿದ್ರೆ ಏನಮ್ಮ ಚೆನ್ನಾಗಿದೆ ಅಂದ್ರೆ, ಅಯ್ಯೋ ಅದೆಲ್ಲ ಕಿರಿಕ್ ಮನೇಲಿ ಇದ್ದಿದ್ದೆ ಬಿಡಿ ಆಂಟಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಂತ ಈ ತರ ಜಾಲಿಯಾಗಿ ಮಾತಾಡ್ತಿದ್ಲು ಅಷ್ಟೇ. ಅವಳು ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊತಿರ್ಲಿಲ್ಲ. ಇವಾಗ ಬೆಳಿಗ್ಗೆ ಸ್ವಲ್ಪ ಜಗಳ ಮಾಡ್ಕೋದ್ರು, ಸಾಯಂಕಾಲಕ್ಕೆ ಬಂದ್ರು ಖುಷಿಯಾಗಿರೋವಳು. ಈ ವಿಚಾರದಲ್ಲಿ ಏನಾಯ್ತು, ಯಾರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಯಾರು ಅವ್ರ ಬಾರಲ್ಲೇ ಕೆಲಸ ಮಾಡೋದು, ಅವ್ರ ಮದ್ವೆ ಮಾಡ್ಕೊಳಕ್ಕೂ ಮುಂಚೆ ಅವರು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡೋದು ಅಂತ ಹೇಳಿ ಅವ್ರ ತಾಯಿ ಮದ್ವೆ ಮಾಡಿದ್ರು. ಆಮೇಲೆ ಬಾರಲ್ಲಿ ಕೆಲಸ ಮಾಡೋದು ಅಂತ ಗೊತ್ತಾದ್ಮೇಲೆ ಇತ್ತೀಚೆಗೆ ಕುಡಿತಿದ್ರಂತೆ. ಮೊದ್ಲೆಲ್ಲ ಕುಡಿತಿದ್ರ ಏನೋ ಗೊತ್ತಿಲ್ಲ. ಜಗಳ ಏನಕ್ಕೆ, ಅದೇ ಓಲೆ ವಿಚಾರಕ್ಕೆ ಜಗಳ ಆಗಿರೋದು ನೆನ್ನೆ ಅನ್ಸುತ್ತೆ. ಅವ್ರ ಅಜ್ಜಿ ಕೊಡ್ಸಿದ್ರಲ್ಲ ಓಲೆ, ಅಲ್ಲಿ ಕೂತಿದಾರಲ್ಲ ಅವರೇ ತಕೊಟ್ಟಿದ್ದು, ನಾನೇ ಹೋಗಿ ತಕೊಟ್ಟೆ. ಅವರು ಒಂದಿನಾನು ಹಾಕೊಂಡಿಲ್ಲ ಹುಡುಗಿ, ಹಂಗಾಗಿ ಅವ್ ಹೊಡೆದ ತಕ್ಷಣ ಅದು ಓಲೆ ಹಾಳಾಗ್ಬಿಟ್ಟೈತೆ. 1 ವರ್ಷ ಆಯ್ತು. ಅವ್ರು ಅವಾಗಿಂದಾನು ಕೇಳ್ತಿದ್ರು, ಕೊಡ್ಸ್ಕೊಡಪ್ಪ, ನಾನ್ ತೆಗೆದು ಕೊಟ್ಟಿರೋದು ಮನೆ ಕೆಲಸ ಮಾಡಿ, ನೀವ್ ಯಾರು ತಕ್ಕೊಟ್ಟಿಲ್ಲ ಅಂತ ಅವ್ರ ಅಜ್ಜಿ ಕೇಳ್ತಾನೆ ಇದ್ರು. ಅಷ್ಟು ಬಿಟ್ರೆ ನನ್ನ ಹೆಸರು ಉಮಾ ಅಂತ.